ಹಲೋ ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಾನು ನಿಮ್ಮನ್ನು ಸ್ವಾಗತ ಬಯಸ್ತೇನೆ. ನನ್ನ ಇವತ್ತಿನ ವಿಷಯ ಹೇಳೋಕೆ ಮುಂಚೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇದೇ ಮೊದಲ ಬಾರಿಗೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ವಿಡಿಯೋ ಚೆನ್ನಾಗಿದ್ರೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಹಾಗಾದರೆ ಇವತ್ತಿನ ವಿಷಯ ಏನಂತ ನಾನು ನಿಮಗೆ ಯೂಟ್ಯೂಬ್ ತಮ್ಲೈನಲ್ಲಿ ಹೇಳಿದ್ದೇನೆ. ಕರಿಮಣಿ ಮಾಲೀಕ ಮತ್ತು ಕರಿಮಣ್ಣಿನ ಮಾಲೀಕ ಏನು ವೈರಲ್ ಆಗ್ತಿದೆ ಕಣ್ರಿ. ಕರಿಮಣಿ ಮಾಲೀಕನ ಒಂದು ವಿಡಿಯೋಗಳು ಎಲ್ಲ ಕಡೆ ಬರೀ ಅದನ್ನೇ ವೈರಲ್ ಆಗ್ತಿದೆ. ಆದರೆ ಅದ್ರ ಜೊತೆಗೆ ನಾನು ವಿಶೇಷವಾಗಿ ಕರಿಮಣಿ ಮಾಲೀಕನ ವಿಡಿಯೋ ಜೊತೆಗೆ ಕರಿಮಣ್ಣಿನ ಮಾಲೀಕ ಯಾವ ಸ್ಥಿತಿಯಲ್ಲಿದ್ದಾನೆ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಕರಿಮಣಿ ಮಾಲೀಕ ಹಳೆಯ ಕಾಲದಲ್ಲಿ, ಗತಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಚೆನ್ನಾಗಿದ್ದ, ಸುಖವಾಗಿದ್ದ, ನೆಮ್ಮದಿಯಾಗಿದ್ದ. ಆದರೆ ಕರಿಮಣಿ ಮಾಲೀಕನ ಪರಿಸ್ಥಿತಿ ಈ ಯುಗದಲ್ಲಿ ಏನಾಗಿದೆ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ಕರಿಮಣಿ ಮಾಲೀಕ ಈ ಯುಗದಲ್ಲಿ ತುಂಬ ನೋವಲ್ಲಿದ್ದಾನೆ. ಕರಿಮಣಿ ಮಾಲೀಕ ಈ ಯುಗದಲ್ಲಿ ತುಂಬ ಕಷ್ಟದಲ್ಲಿದ್ದಾನೆ, ತುಂಬ ಕನ್ಫ್ಯೂಸ್ದಲ್ಲಿದ್ದಾನೆ, ತುಂಬ ಭಯದಲ್ಲಿದ್ದಾನೆ, ಭಯದ ವಾತಾವರಣದಲ್ಲಿದ್ದಾನೆ. ಕರಿಮಣಿ ಮಾಲೀಕನಿಗೆ ಏನೆಲ್ಲ ಭಯಗಳಿದ್ದಾವೆ ನೀವೆಲ್ಲ ದಿನ ಬೆಳಗಾದರೆ ನ್ಯೂಸ್ಗಳಲ್ಲಿ ನೋಡ್ತಿದ್ದೀರಾ, ನೋಡ್ತಾನೇ ಇರ್ತೀರಾ. ಕರಿಮಣಿ ಮಾಲೀಕನಿಗೆ ಹಾಗಾಯಿತು, ಕರಿಮಣಿ ಮಾಲೀಕನಿಗೆ ಹೀಗಾಯಿತು, ಬೆಟ್ಟದಿಂದ ಕೆಳಗೆ ಬಿಸಾಕಿದ್ಲು ಕರಿಮಣಿ ಮಾಲೀಕನ ಡೆಡ್ ಬಾಡಿ ಸಿಕ್ಕ ಮೇಲೆ ಆಕೆ ಜೈಲಿಗೆ ಹೋದ್ಲು. ಮತ್ತೊಬ್ಬನ ಜೊತೆ ಓಡಾಡೋದನ್ನು ನೋಡಿದ ಕರಿಮಣಿ ಮಾಲೀಕನಿಗೆ ಊಟದಲ್ಲಿ ನಿದ್ದೆ ಮಾತ್ರೆ ಕೊಟ್ಬಿಟ್ಟು ದೊಡ್ಡ ಬೆಟ್ಟದಿಂದ ಕೆಳಗೆ ಎಸ್ಲು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ನ್ಯೂಸ್ಗಳು ನೋಡಿದ್ದೀರಾ. ಅದು ಬರೀ ಶಾಂಪಲ್ ಅಷ್ಟೇ, ಅದು ಬರೀ ಎಕ್ಸಾಂಪಲ್ ಅಷ್ಟೇ. ಈ ನಿಜ ಜೀವನದಲ್ಲಿ ಕರಿಮಣಿ ಮಾಲೀಕನ ಪರಿಸ್ಥಿತಿ ಅಧೋಗತಿ, ಹದಗೆಟ್ಟು ಹೋಗಿದೆ. ಅದು ನಿಮಗೂ ಗೊತ್ತಿದೆ. ಸೊ ಈ ವಿಡಿಯೋ ವೈರಲ್ ಆಗ್ತಿದೆ ಅಲ್ವಾ, ಅದರ ಜೊತೆಗೆ ನಾನು ಈ ಥರದ್ದೆಲ್ಲ ಎಕ್ಸಾಂಪಲ್ಗಳು ಕೊಡ್ತಿದ್ದೀನಿ. ಕರಿಮಣಿ ಮಾಲೀಕ ಅನಿಸ್ಕೊಂಡವನು ಎಂತೆಂಥ ನೋವುಗಳಲ್ಲಿ ನರಳಾಡ್ತಿದ್ದಾನೆ ಅನ್ನೋದು ಈ ಜನ್ರೇಷನ್ನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು. ಹಳೆಯ ಕಾಲದಲ್ಲಿ ಕರಿಮಣಿ ಮಾಲೀಕ ತುಂಬ ಖುಷಿಯಾಗಿ ಅವನೇ ಮನೆ ಯಜಮಾನನಾಗಿ, ಅವನೇ ದೊಡ್ಡ ಲೀಡರಾಗಿ ಬದುಕ್ತಿದ್ದ, ಮೆರೀತಿದ್ದ, ಬಾಳ್ತಿದ್ದ. ಆದರೆ ಈಗ ಅದರ ಜೊತೆಗೆ ನೋವು ನುಂಗ್ಕೊಂಡು ಬಾಳ್ತಿದ್ದಾನೆ, ಬದುಕ್ತಿದ್ದಾನೆ. ಕರಿಮಣಿ ಮಾಲೀಕ ಯಾವ ಸ್ಥಿತಿಯಲ್ಲಿದ್ದಾನೆ ಅಂತ ನಿಮ್ಮನ್ನು ನೀವೇ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಗೊತ್ತಾಗುತ್ತೆ. ಅದರ ಜೊತೆಗೆ ನಾನು ಕರಿಮಣ್ಣಿನ ಮಾಲೀಕನ ಬಗ್ಗೆಯೂ ಹೇಳಲು ಬರ್ತಿದ್ದೇನೆ. ನೋಡಿ, ಕರ್ನಾಟಕದಲ್ಲಿ ಕರಿಮಣ್ಣು ಇರೋದು ಕಲ್ಯಾಣ ಕರ್ನಾಟಕ ಕಡೆ ಮಾತ್ರ. ಉಳಿದ ಎಲ್ಲ ಕರ್ನಾಟಕದ ಎಲ್ಲ ಭಾಗಗಳೇ ಬೇರೆ ಬೇರೆ ಥರದ ಮಣ್ಣು ಇದೆ. ಸೊ ಆ ಸೈಡು ಬೆಂಗಳೂರು ಸೈಡ್ ಆಗಲಿ, ಮಂಡ್ಯ, ಮೈಸೂರು, ಕೋಲಾರ, ಮಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ, ಇನ್ನು ಉಳಿದ ಎಲ್ಲ ಜಿಲ್ಲೆಗಳ ಕಡೆ ನೀರಾವರಿ ತುಂಬ ಇದೆ. ಆದರೆ ಕಲ್ಯಾಣ ಕರ್ನಾಟಕದ ಕರಿಮಣ್ಣಿನ ಮಾಲೀಕನ ಪರಿಸ್ಥಿತಿ ಯಾವ ಥರ ಇದೆ? ಈ ಕಡೆ ನೀರಾವರಿ ಜಾಸ್ತಿ ಇಲ್ಲ, ಮಳೆ ಬಂದರೆ ಮಾತ್ರ ಬೆಳೆ, ಮಳೆ ಇಲ್ಲ ಅಂದರೆ ರೈತನ ಗೋಳು ಕೇಳೋರು ಯಾರು? ಸೊ ಹಿಂದಿನ ಟೈಮು ರೈತ ಮಳೆನ ನಂಬಿ ಬೆಳೆಗಳನ್ನು ಬೆಳೆದ. ಆದರೆ ಮಳೆ ಕರೆಕ್ಟಾಗಿ ಬರಲಿಲ್ಲ, ಬೆಳೆ ಕರೆಕ್ಟಾಗಿ ಬರಲಿಲ್ಲ, ರೈತ ಹಾಕಿರೋ ಬಂಡವಾಳ ಕರೆಕ್ಟಾಗಿ ಬರಲಿಲ್ಲ. ಆದರೆ ರೈತನ ಗೋಳು ಕೇಳೋರು ಯಾರು? ಸರ್ಕಾರ ಅಷ್ಟು ಇಷ್ಟು ಸಹಾಯ ಮಾಡಿದೆ. ಸೊ ಈ ಕಡೆ ಕರಿಮಣ್ಣಿನ ಮಾಲೀಕ ಇದನ್ನಲ್ಲ, ಉತ್ತರ ಕರ್ನಾಟಕ ಸೈಡು, ಕಲ್ಯಾಣ ಕರ್ನಾಟಕ ಸೈಡು ಈ ರೈತನಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಹಾಕಿಸ್ಕೊಡ್ಬೇಕು, ಇಲ್ಲಾಂದರೆ ಬಾವಿಗಳು ತೋಡಿಸಿ ಸರ್ಕಾರಗಳು ಹೆಲ್ಪ್ ಮಾಡಬೇಕು. ಅಂದಾಗ ಮಾತ್ರ ಈ ಕರಿಮಣ್ಣಿನ ಮಾಲೀಕನು ಕೂಡ ಉಳಿದ ಎಲ್ಲ ಜಿಲ್ಲೆಗಳ ಥರ ಡೆವಲಪ್ ಆಗ್ಬೋದು. ತಾನು ಯಾವಾಗಂದ್ರೆ ಅವಾಗೂ ಬೆಳೆ ಬೆಳಿಬೋದು. ನೀರಾವರಿ ಇದ್ದರೆ ರೈತ ಮಳೆಯನ್ನು ಅಷ್ಟೊಂದು ನಮ್ಮದೇನೆ ತನ್ನ ನೀರಿನ ಮೂಲಕ, ಬಾವಿ ನೀರು ಅಥವಾ ಬೋರ್ವೆಲ್ ನೀರು ಮೂಲಕ ಬೆಳೆಗಳನ್ನು ತೆಗಿಬೋದು. ಈ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಕಡೆ ಎಲ್ಲ ನಮ್ಮ ಕರ್ನಾಟಕದ ಜನರು ತೋಟಗಳು ಹೇಗೆ ಮಾಡ್ಕೊಂಡಿದ್ದಾರೋ ಅದೇ ಥರ ಈ ಕಲ್ಯಾಣ ಕರ್ನಾಟಕದ ಕರಿಮಣ್ಣಿನ ಮಾಲೀಕನು ಕೂಡ ಖುಷಿಯಾಗಿರ್ಬೋದು. ಇದಕ್ಕೆ ಸರ್ಕಾರಗಳು ಸಪೋರ್ಟ್ ಮಾಡಬೇಕು. ಯಾವ ಯೋಜನೆಗಳು ರೈತನಿಗೆ ಸಂಬಂಧಪಡ್ತಾವೋ, ಗಂಗಾ ಕಲ್ಯಾಣ ಯೋಜನೆ ಆಗಲಿ, ಬಾವಿಗಳು ತೋಡಿಕೊಡುವಂಥ ಯೋಜನೆಗಳಾಗಲಿ, ಇನ್ನೂ ಯಾವೆಲ್ಲ ಸಹಾಯಗಳಿದ್ದಾವೆ ದಯವಿಟ್ಟು ಈ ರೈತನಿಗೆ, ಈ ಕರಿಮಣ್ಣಿನ ರೈತನಿಗೆ ಸಹಾಯ ಮಾಡಿದರೆ ಇವನು ಕೂಡ ಮೇಲೆ ಬರ್ಬೋದು.
ಇಷ್ಟು ದಿವಸ ಕರಿಮಣಿ ಮಾಲೀಕನ ಬಗ್ಗೆ ಮಾತ್ರ ವಿಡಿಯೋಗಳು ಮಾಡೋದನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಅದರ ಜೊತೆಗೆ ನಾನು ಇವತ್ತು ಕರಿಮಣ್ಣಿನ ಮಾಲೀಕನ ವಿಡಿಯೋಗಳು ಮಾಡ್ತಿದ್ದೀನಿ. ದಯವಿಟ್ಟು ಈ ಕಲ್ಯಾಣ ಕರ್ನಾಟಕದ ಕರಿಮಣ್ಣಿನ ಮಾಲೀಕನ ಗೋಳು ನೋಡಿಬಿಟ್ಟು ಆದರೂ ಉಳಿದ ಜಿಲ್ಲೆಗಳಲ್ಲಿ ಆಗ್ತಿರ್ತಕ್ಕಂಥ ಉಳಿದ ಜಿಲ್ಲೆಗಳಂದರೆ ಈ ದಕ್ಷಿಣ ಕರ್ನಾಟಕ ಆಗಲಿ, ಮಲೆನಾಡು ಕರ್ನಾಟಕ ಆಗಲಿ, ಆ ಕಡೆ ತುಂಬ ಅಭಿವೃದ್ಧಿ ಹೊಂದಿರತಕ್ಕಂಥ ರೈತರು ಇದ್ದಾರೆ. ತೋಟಪಟ್ಟಿಗಳೆಲ್ಲ ಇದ್ದಾವೆ, ಆ ಕಡೆ ತುಂಬ ತೋಟಗಳೇ ಇದ್ದಾವೆ. ಯಾಕಂದರೆ ಆ ಕಡೆ ನೀರಾವರಿ ಜಾಸ್ತಿ ಇದೆಯೋ, ಅಥವಾ ಅವರು ಜಾಸ್ತಿ ಬೋರ್ವೆಲ್ಗಳು ಅಥವಾ ಬಾವಿಗಳು ಅದಕ್ಕೆ ಬೋರ್ವೆಲ್ ಮತ್ತು ಬಾವಿಗಳಿಗೆ ಏನಂತಾರೆ, ಅದು ಬೆನ್ನು ಬಿದ್ದು ಬೋರ್ವೆಲ್ ಹಾಕಿರ್ತಾರೆ ಅಥವಾ ಬಾವಿಗಳು ತೆಗೆದಿರ್ತಾರೆ ಅಂತಾರಲ್ಲ. ಸೊ ಹಾಗಾಗಿ ಅವರಿಗೆ ನೀರಿದೆ, ಅವರು ತೋಟಪಟ್ಟಿಗಳು ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮ ಈ ಕಲ್ಯಾಣ ಕರ್ನಾಟಕದ ಕರಿಮಣ್ಣಿನ ಮಾಲೀಕ ಬೋರ್ವೆಲ್ ಹಾಕಿದರೆ ಅಥವಾ ಬಾವಿ ತೆಗೆದ್ರೆ ನೀರು ಸಿಗೋದು ಡೌಟ್ ಅಂತ ಹೇಳಿಬಿಟ್ಟು, ಬಂಡವಾಳ ಹಾಕಿದ್ದು ಲಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಬಾವಿ ತೆಗೆಯೋಕ್ಕೆ ಅಥವಾ ಬೋರ್ವೆಲ್ ಹಾಕೋದಕ್ಕೆ ಭಯ ಪಡ್ತಿದ್ದಾರೆ. ಸೊ ಇದಕ್ಕೆ ಸರ್ಕಾರಗಳು ಏನು ಮಾಡಬೇಕು, ಸಪೋರ್ಟ್ ಮಾಡಬೇಕು ರೈತರಿಗೆ. ಅರ್ಧ ಹಣ ಕೊಡೋದಾಗಲಿ, ಅಥವಾ ಗಂಗಾ ಕಲ್ಯಾಣ ಯೋಜನೆ ಅಂತ ಯೋಜನೆಗಳು ಕೊಡೋದಾಗಲಿ, ಅಥವಾ ಏತ ನೀರಾವರಿ ಯೋಜನೆಗಳು ಕೊಡೋದಾಗಲಿ, ಅಥವಾ ಅವರ ಹೊಲಗಳಲ್ಲಿ ಬಾವಿ ತೆಗೆಸೋಕ್ಕೆ ಧನ ಸಹಾಯ ಕೊಡೋದಾಗಲಿ ಮಾಡಬೇಕು. ಅಂದಾಗ ಮಾತ್ರ ಈ ಕರಿಮಣ್ಣಿನ ಮಾಲೀಕ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಕರಿಮಣಿ ಪರಿಸ್ಥಿತಿ ಹೇಗಿದೆಯೋ ಈ ಜನ್ರೇಷನಲ್ಲಿ ಅದೇ ಥರ ಕರಿಮಣ್ಣಿನ ಮಾಲೀಕನ ಪರಿಸ್ಥಿತಿಯೂ ಆಗಿದೆ. ಯಾಕಾಗಿದೆ ಅಂದರೆ ಕರೆಕ್ಟಾಗಿ ಮಳೆ ಬರೋ ಟೈಮಲ್ಲಿ ಮಳೆ ಬರ್ತಿಲ್ಲ, ರೈತ ಬಿತ್ತಿರೋ ಬೆಳೆ ಕರೆಕ್ಟಾಗಿ ರೈತನಿಗೆ ಸಿಗ್ತಿಲ್ಲ, ಹಾಕಿರೋ ಬಂಡವಾಳ ವಾಪಸ್ ಬರ್ತಿಲ್ಲ. ಸೊ ಹಾಗಾಗಿ ನಾನು ಈ ಕರಿಮಣಿ ಮಾಲೀಕ ಅನ್ನೋ ವಿಡಿಯೋ ವೈರಲ್ ಆಗಿದೆಯಲ್ಲ, ಸೊ ಅದರ ಜೊತೆಗೆ ಕರಿಮಣ್ಣಿನ ಮಾಲೀಕನ ವಿಡಿಯೋನು ಮಾಡಿದ್ದೀನಿ. ನನ್ನ ಚಾನಲ್ನ ಉದ್ದೇಶ ಇಷ್ಟೇ, ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ಇವತ್ತು ನಾನು ಸಾಮಾಜಿಕ ಒಂದು ಒಳಿತಿಗಾಗಿ ಅನ್ನೋ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇದರಲ್ಲಿ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪು ತಡೆಗಳಿದ್ರೆ ದಯವಿಟ್ಟು ಯಾರೇ ಆಗಲಿ ಕ್ಷಮೆ ನನಗೆ ಕೊಡಿ ನನಗೆ. ಯಾಕಂದರೆ ಈ ಕರಿಮಣಿ ಮಾಲೀಕನ ವಿಡಿಯೋದಲ್ಲಿ ಸ್ವಲ್ಪ ನಾನು ಜಾಸ್ತಿನೇ ಮಾತಾಡಿದ್ದೆ. ಸೊ ಅದ್ರ ಜೊತೆಗೆ ಕರಿಮಣ್ಣಿನ ಮಾಲೀಕನ ಬಗ್ಗೆ ನಾನು ನನ್ನ ಒಂದು ಅಭಿಪ್ರಾಯ ತಿಳಿಸಿದ್ದೇನೆ. ಸೊ ಹಾಗಾಗಿ ಕರಿಮಣಿ ಮಾಲೀಕನ ಅಭಿಪ್ರಾಯ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ನನಗೆ. ಆ ವಿಡಿಯೋ ವೈರಲ್ ಆಗ್ತಿದೆ ಎಲ್ಲ ಕಡೆ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಕರಿಮಣಿ ಮಾಲೀಕನ ವಿಡಿಯೋ ಜೊತೆಗೆ ನಾನು ಇಂಪಾರ್ಟೆನ್ಸ್ ಆಗಿ ಕರಿಮಣ್ಣಿನ ಮಾಲೀಕನ ವಿಡಿಯೋ ಮಾಡಿದ್ದೇನೆ. ನನಗೆ ಬೇಕಾಗಿರೋದು ಕರಿಮಣ್ಣಿನ ಮಾಲೀಕನ ಒಂದು ಅಭಿವೃದ್ಧಿ, ಒಂದು ಏಳಿಗೆ, ಒಂದು ಖುಷಿ, ಉತ್ಸಾಹ. ಸೊ ಹಾಗಾಗಿ ಸರ್ಕಾರಗಳು ಈ ಕರಿಮಣ್ಣಿನ ಮಾಲೀಕನ ಕಡೆ ಗಮನ ಕೊಡಬೇಕಾಗಿ ನಾನು ಮನವಿ ಮಾಡಿಕೊಳ್ತೇನೆ. ಏನೇ ಇರಲಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಬೈ ನೀವು ಕರಿಮಣಿ ಮಾಲೀಕನಾದರೆ ನಿಮ್ಮ ಕಷ್ಟ ಸುಖಗಳು ಏನಾನ ಇದ್ದರೆ ನನ್ನ ಜೊತೆ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಅದರ ಜೊತೆಗೆ ಕರಿಮಣ್ಣಿನ ಮಾಲೀಕರು ಯಾರಿದ್ದೀರೋ ತಾವುಗಳು ಕೂಡ ನನ್ನ ಒಂದು ಚಾನಲ್ಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳು ತಿಳಿಸಿ. ಎಲ್ರಿಗೂ ನಮಸ್ಕಾರ. ಮತ್ತೆ ಸಿಗ್ತೀನಿ. ಬಾಯ್.